ಸೊ ಹಾಯ್ ಸ್ನೇಹಿತರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಅಪ್ಕಮಿಂಗ್ ಕೆ ಎ ನೋಟಿಫಿಕೇಷನ್ನಲ್ಲಿ ಯಾವ್ಯಾವ ಅಧಿಸೂಚನೆ ಹಾಕವ್ರಿ ಮತ್ತು ಯಾವಾಗ ಕಾಲ್ಪಾರ್ ಮಾಡ್ತಾರ್ರಿ ಅಂತ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಇದ್ರ ಜೊತೆಗೆ ತುಂಬ ಜನ ವಿದ್ಯಾರ್ಥಿಗಳು ಸರ SDA FDA ಯಾವಾಗ ಅಧಿಸೂಚನೆ ಆಕತಿ ಮತ್ತು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರ್ರಿ ಈ ರೀತಿಯಾಗಿ ಕೂಡ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ A to Z ಮಾಹಿತಿ ಕವರ್ ಮಾಡ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬತ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ಶೇರ್ ಮಾಡಿ ತಿಳಿಸ್ತಾ ಇರ್ತನು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಏನೇ ಅಪ್ಡೇಟ್ ಬತ್ತಂದ್ರೆ ಇಮಿಡಿಯೇಟಾಗಿ ಇಲ್ಲಿ ಶೇರ್ ಮಾಡತ್ನು. ಈಗ ಟೋಟಲ್ ಆಗಿ 5600 ವೇಕೆನ್ಸಿ ಅದಾವ್ರಿ. ಬಿಗ್ ವೇಕೆನ್ಸಿ. ಲಾಸ್ಟ್ ಅವರು ಕಾಲ್ಪಾರ್ ಮಾಡಿದಾಗ 2000 ಪ್ಲಸ್ ಸಮಥಿಂಗ್ ವೇಕೆನ್ಸಿ ಇದ್ದು. ಈ ಸಲ ಟೋಟಲ್ ಆಗಿ 5600 ವೇಕೆನ್ಸಿ. ಇದ್ರೊಳಗೆ SDA ಒಳಗೆ 2600 ವೇಕೆನ್ಸಿ ಅದಾವ. FDA ಒಳಗೆ 3000 ವೇಕೆನ್ಸಿ. ಟೋಟಲ್ ಆಗಿ 5600 ವೇಕೆನ್ಸಿ. ಯಾರ ಸ್ಟಡಿ ಮಾಡತ್ತಿಲ್ಲ ಸ್ಟಡಿ ಸ್ಟಾರ್ಟ್ ಮಾಡಿರಿ. ನಿಮ್ಗೆ ಟೈಮ್ ಎಷ್ಟು ಸಿಗ್ಬೋದು ಎಕ್ಸಾಮ್ಗೆ ಅದ್ರ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಸರ ನಾ SDA ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀನಿ ರೀ. ಕ್ವಾಲಿಫಿಕೇಷನ್ ಏನು ಬೇಕು ರೀ? ಜಸ್ಟ್ ನೋಡಿರಿ PUC ಪಾಸ್ ಆಗಿತ್ತಂದ್ರೆ SDA ಹುದ್ದೆಗಳಿಗೆ ಅಪ್ಲೈ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಜಸ್ಟ್ PUC ಪಾಸ್ ಆಗಿತ್ತಂದ್ರೆ SDA ಹುದ್ದೆಗಳಿಗೆ ಅಪ್ಲೈ ಮಾಡಿರಿ. ಮತ್ತು FDA ಹುದ್ದೆಗಳಿಗೆ ಯಾವುದೇ ಪದವಿ ನಿಮ್ಮದು ಯಾವುದೇ ಪದವಿ ಆಗಿರಲಿ FDA ಹುದ್ದೆಗಳಿಗೆ ಅಪ್ಲೈ ಮಾಡಿರಿ. 3000 ವೇಕೆನ್ಸಿ ಅದಾವ. ಟೋಟಲಾಗಿ 3000 FDA ವೇಕೆನ್ಸಿ. SDA 2600 ವೇಕೆನ್ಸಿ. ಟೋಟಲಾಗಿ 5600 ವೇಕೆನ್ಸಿ. ಮತ್ತು ನೋಡಿರಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡೋದು ಬರ್ರಿ. ಇದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ಅದೇ ವಿಡಿಯೋ ಮಾಡಿ ತಿಳಿಸ್ತಾನೆ. SDA FDAಗೆ ಯಾವ ರೀತಿಯಾಗಿ ಸಿಲೆಬಸ್ ಇರ್ತೈತೆ ಅಂಥೇಳಿ. ನೆಕ್ಸ್ಟ್ ಬಂದ್ಬಿಟ್ಟು KE ಕಡೆಯಿಂದ ಯಾವ ನೋಟಿಫಿಕೇಷನ್ ಹಾಕವಿನ ಅಪ್ಕಮಿಂಗ್ KE ಕಡೆಯಿಂದ ಆಗುವಂಥ ನೋಟಿಫಿಕೇಷನ್ ನೋಡ್ರಿ. ESI ಆಕೈತಿ. ESI ಒಂದು ನೋಟಿಫಿಕೇಷನ್. ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎರಡನೇ ನೋಟಿಫಿಕೇಷನ್. ನೆಕ್ಸ್ಟ್ ಬಂದ್ಬಿಟ್ಟು PSI ನೋಟಿಫಿಕೇಷನ್. ಇದ್ರ ಬಗ್ಗೆ ಮೊನ್ನೆ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನ. PSI ನೋಟಿಫಿಕೇಷನ್ ಬಗ್ಗೆ ಯಾರು ನೋಡಿಲ್ಲ ಒಮ್ಮೆ ನಮ್ಮ ಚಾನಲ್ ನೋಡಿರಿ. ಅದರೊಳಗೆ PSI ವಿಡಿಯೋ ಐತಿ, ಅದರೊಳಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ ರಿಜಿಸ್ಟರ್ ಪೋಸ್ಟ್. ಟೋಟಲಾಗಿ 17 ಪೋಸ್ಟ್ ಅದ. ಇದು ನೋಡಿರಿ ಈಗ KE ಕಡೆಯಿಂದ ಏನೈತಿ ಈಗಾಗಲೇ ಪ್ರಪೋಸಲ್ ಹೋಗೈತಿ. ಟೋಟಲಾಗಿ ಎಷ್ಟು ವೇಕೆನ್ಸಿ ಅದಾವ ಅಂದ್ರೆ ಟೋಟಲಾಗಿ 17 ವೇಕೆನ್ಸಿ ಅದಾವ. ಮತ್ತು ನೀವು ಮನೆ ನೋಡಿರ್ಬೋದು ನೋಟಿಸ್ ಬಂದಿತ್ತು, ಅದನ್ನು ಇನ್ನೂ ಟೆಲಿಗ್ರಾಮ್ದಾಗ ಹಾಕಿಲ್ಲ. ಇವತ್ತು ನಾನು ಟೆಲಿಗ್ರಾಮ್ದಾಗ ನಾನು ಶೇರ್ ಮಾಡಿರ್ತೀನಿ ನೋಡಿರಿ. ಗೌರ್ಮೆಂಟ್ ಕಡೆಯಿಂದ ಸೂಚನೆ ಹೋಗೈತಿ. ಈಗ ಯಾವ ಇಲಾಖೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ ಅವುಗಳನ್ನ 10 ದಿನದ ಒಳಗಾಗಿ ಏನೈತಿ ನೋಟಿಫಿಕೇಷನ್ ಮಾಡಂತ ಹೇಳೈತಿ. ಈಗ ನೋಡಿರ್ಬೋದು ನೀವು SDA ಇದು KPTCL ನೋಡ್ರಿ ನೆಕ್ಸ್ಟ್ ಮಂತ್ ಅಧಿಸೂಚನೆ ಆಕೈತಿ. ಅದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಜಸ್ಟ್ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. 10% ಯಾರು ಜಾಸ್ತಿ ಆಗಿರ್ತೈತಿ. ಅರೆಸ್ಟ್ ವಾಚರ್ಸ್ದಾಗೈತಿ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅದಕ್ಕೂ ಕೂಡ ಅಪ್ಲೈ ಮಾಡಿರಿ. ಅದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ನೆಕ್ಸ್ಟ್ ಬಂದುಬಿಟ್ಟು ಫಾರೆಸ್ಟ್ ಗಾರ್ಡ್ ನೆಕ್ಸ್ಟ್ ಮಂತ್ ಅದು ಅಧಿಸೂಚನೆ ಆಕೈತಿ. ಫಾರೆಸ್ಟ್ ಗಾರ್ಡ್ ಅದಕ್ಕೂ ನೋಡಿರಿ ಸೆಕೆಂಡ್ PUC ಮೇಲೆ ಅಪ್ಲೈ ಮಾಡ್ಬೋದು. ಅದಕ್ಕೂ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಪ್ಲಸ್ ಸೆಕೆಂಡ್ PUC ಮಾರ್ಕ್ಸ್. ಸೆಕೆಂಡ್ PUCನಲ್ಲಿ ಯಾರ್ದೆಲ್ಲ ಅಂಕ ಜಾಸ್ತಿ ಆಗಿರ್ತೈತಿ ಅವರ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚು. ಯಾಕಂದ್ರೆ ನೋಡಿರಿ ಅಂಕ ಜಾಸ್ತಿ ಇದ್ದು ಅಂದ್ರೆ ಎಕ್ಸಾಮ್ ಸ್ವಲ್ಪ ಚಲೋ ಹಿಂಗೆ ಬರ್ದ್ರಂದ್ರೆ ಅವರ ಸೆಲೆಕ್ಷನ್ ಆಕಾರ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿರಿ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂದ್ರೆ ಇದು ಆಗಸ್ಟ್ ಅಥವಾ ಸೆಪ್ಟೆಂಬರ್ದಾಗ ಏನೈತಿ ನೋಟಿಫಿಕೇಷನ್ ಆಕೈತಿ. SDA FDA ನೋಡ್ರಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ದಾಗ ನೋಟಿಫಿಕೇಷನ್ ಆಕೈತಿ. ಈಗ ಗೌರ್ಮೆಂಟ್ ಕಡೆಯಿಂದ ಸೂಚನೆ ಕೂಡ ಹೋಗೈತಿ. ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು 10 ದಿನದ ಒಳಗಾಗಿ ಏನೈತಿ ಅಧಿಸೂಚನೆ ಮಾಡಂತ ಹೇಳ್ಯಾರು. ಇದು ಆಗಸ್ಟ್ ಅಥವಾ ಸೆಪ್ಟೆಂಬರ್ದಾಗ ಏನಾದರೂ ಅಧಿಸೂಚನೆ ಆತಂದ್ರೆ ಇಲ್ಲಿ ಅಕ್ಟೋಬರ್ ನಿಮ್ಗೆ 3 ರಿಂದ 4 ತಿಂಗಳು ಏನೈತಿ ಗ್ಯಾಪ್ ಸಿಗ್ತೈತಿ ಎಕ್ಸಾಮ್ ಅಷ್ಟು ದಿನ ಏನೈತಿ ಟೈಮಿಂಗ್ ಕೊಡ್ತಾರೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಎಂಡ್ದಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಅಥವಾ ನೆಕ್ಸ್ಟ್ ಇಯರ್ ಜನವರಿ ಅಥವಾ ಫೆಬ್ರವರಿ ಒಳಗೆ ಏನೈತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ SDA FDA. ಟೋಟಲಾಗಿ ಈಗ ಅಧಿಸೂಚನೆ ಆತಂದ್ರೂ ನಿಮ್ಗೆ 3 ರಿಂದ 4 ತಿಂಗಳು ಗ್ಯಾಪ್ ಸಿಗ್ತೈತಿ SDA FDA. ನಿಮ್ಗೆ ಜಲ್ದಿ ಎಕ್ಸಾಮ್ ಕಂಡಕ್ಟ್ ಮಾಡೋಂಗಿಲ್ಲ. ಜಲ್ದಿ ಏನೈತಿ ಎಕ್ಸಾಮ್ ಕಂಡಕ್ಟ್ ಮಾಡೋಣ, ಸ್ವಲ್ಪ ಲೇಟ್ ಮಾಡ್ತಾರೆ. ಈಗ ಆಗಸ್ಟ್ ಅಥವಾ ಸೆಪ್ಟೆಂಬರ್ದಾಗ ಅಧಿಸೂಚನೆ ಆತಂದ್ರೆ
ಅಕ್ಟೋಬರ್ ನವಂಬರ್ ಡಿಸೆಂಬರ್ 3 ತಿಂಗಳಿಗೆ ಗ್ಯಾಪ್ ಸಿಗ್ತೈತಿ. ಜನವರಿ ಒಳಗಾರ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು, ಡಿಸೆಂಬರ್ದಾಗಾರ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಮತ್ತು ನಿಮ್ಗೆ ಸಿಲೆಬಸ್ ಬಗ್ಗೆ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಸಿಲೆಬಸ್ ಅಂತೇಳಿ ಕಮೆಂಟ್ ಮಾಡಿರಿ. ನೀವು ಬೇಕಂದ್ರೆ ಅಷ್ಟೇ ಕಮೆಂಟ್ ಮಾಡಿರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸುಮ್ಮನೆ ಕಮೆಂಟ್ ಮಾಡಿಬಿಡ್ತಾರೆ ಏನಾರ. ಸೊ ಅದಕ್ಕಾಗಿ ನಿಮಗೆ ಬೇಕಂದ್ರೆ ಅಷ್ಟೇ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ಫಾರೆಸ್ಟ್ ವಾಚರ್ಸ್ ನೆಕ್ಸ್ಟ್ ಮಂತ್ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ, ಎಕ್ಸಾಮ್ ಇರೋಂಗಿಲ್ಲ. KPTCL ಹುದ್ದೆಗಳದು ಕೂಡ ನೆಕ್ಸ್ಟ್ ಮಂತ್ ಅಧಿಸೂಚನೆ ಆಗ್ಬೋದು. ಅದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಅದಕ್ಕೂ ಕೂಡ ಅಪ್ಲೈ ಮಾಡಿರಿ. ಪೋಸ್ಟ್ ಆಫೀಸ್ದು ಕೂಡ ಏನೈತಿ ಅಧಿಸೂಚನೆ ಬರ್ಬೋದು. ಪೋಸ್ಟ್ ಆಫೀಸ್ ನೋಡಿರಿ, ಒಂದು ವರ್ಷದಾಗ ಏನೈತಿ 2 ಸಲ ಕಾಲ್ಪಾರ್ ಮಾಡ್ತಾರೆ. ಪೋಸ್ಟ್ ಆಫೀಸ್ ಏನೈತಿ ಒಂದು ವರ್ಷದಾಗ 2 ಸಲ ಕಾಲ್ಪಾರ್ ಮಾಡ್ತಾರೆ. ಈಗ 4th A ಮೆರಿಟ್ ಲಿಸ್ಟ್ ಬಿಟ್ಟಾರೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಅದನ್ನು PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನ ಶೇರ್ ಮಾಡೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆ 4th A ಮೆರಿಟ್ ಲಿಸ್ಟ್ ನೋಡೇ ಇಲ್ಲ. ಬಾಗಲಕೋಟೆ, ದಾವಣಗೆರೆ 2 ಡಿಸ್ಟ್ರಿಕ್ಟ್ ಏನೈತಿ 4th A ಮೆರಿಟ್ ಲಿಸ್ಟ್ ಬಿಟ್ಟಾರ. ಅಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಮತ್ತು ಇದೇ ರೀತಿಯಾಗಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ A to Z ಅಪ್ಡೇಟ್ ಪಡೆಯೋಕೆ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡಿ ಇಟ್ಟುವರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನೋಡಿರಿ, ನಮ್ಮ ಚಾನಲ್ ಒಮ್ಮೆ ಚೆಕ್ ಮಾಡಿರಿ, ಪ್ರತಿಯೊಂದು A to Z ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾನೆ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಇದನ್ನು ಬಿಟ್ಟು, ಈ ಮಾಹಿತಿ ಬಿಟ್ಟು ನಿಮಗೇನಾದ್ರೆ ಎಕ್ಸ್ಟ್ರಾ ಡೌಟ್ಸ್ ಏನಾದರೂ ಕನ್ಫ್ಯೂಸ್ ಆಗತ್ತದನ್ನ ಕಮೆಂಟ್ಸ್ ಮಾಡಿರಿ. ಸಿಲೆಬಸ್ ಬಗ್ಗೆ ನಿಮಗೆ ಬೇಕಂದ್ರೆ ಹೇಳ್ರಿ, ನಾಳೆಗೆ ಅದ ಸಿಲೆಬಸ್ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಹಂಗೆ ನೋಡಿರಿ, ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.